ಬೀದರ್ ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ಎಂಎಲ್ಸಿಗಳ ನಡುವಣ ನಡೆದಂತಹ ಕಿತ್ತಾಟ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರುಗಳ ನಿವಾಸಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ. ಶಾಸಕ ಸಿದ್ದು ಪಾಟೀಲ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ನಿವಾಸಗಳಿಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಹುಮ್ನಾಬಾದ್ ಬಸ್ ನಿಲ್ದಾಣದ ಪಕ್ಕದಲ್ಲಿ ನೇರ್ ಮೈದಾನದ ಹಿಂಭಾಗ ಇರತಕ್ಕಂತಹ ಶಾಸಕ ಸಿದ್ದು ಪಾಟೀಲ್ ಅವರ ನಿವಾಸ. ಶಾಸಕರಿಬ್ಬರ ಮನೆಗಳ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಿ ಬಿಗಿ ಭದ್ರತೆಯನ್ನ ಮಾಡಲಾಗಿದ್ದು ಮತ್ತೆ ಗಲಾಟೆ ಮುಂದುವರಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸಿದ್ದು ಪಾಟೀಲ್ ಅವರು ಹೇಳೋ ಪ್ರಕಾರವಾಗಿ 1 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ, ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಇದೇ ವಿಷಯವಾಗಿ ಹಿಂದೆ ಕೂಡ ಪ್ರಶ್ನೆ ಮಾಡಿದ್ದೆ, ಅವರು ಕೊಟ್ಟ ಉತ್ತರ ನನಗೆ ಸಮರ್ಪಕವಾಗಿರಲಿಲ್ಲ ಅನ್ನೋದು ಅವರ ಆರೋಪ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಸಿದ್ದು ಪಾಟೀಲ್ ಅವರು ಈ ಹಿಂದೆ ಕೂಡ ಕೇಳಿದ್ದ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಕ್ಕಿರಲಿಲ್ಲ ಅಂತ ಈಗ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಒದಗಿಸಬೇಕಾಗಿತ್ತು, ಅದರ ಬದಲಾಗಿ ಗಲಾಟೆ ಯಾಕೆ ಮಾಡಿದ್ರು? ಖಂಡಿತ ದಿವ್ಯಾ, ನಿಜಕ್ಕೂ ಒಂದು ರೀತಿಯ ಅಂದರೆ ಪ್ರಮುಖವಾಗಿ ಅರಣ್ಯ ಪ್ರದೇಶ ಆಗಿರ್ಬೋದು, ಜೊತೆಗೆ ಬೀದರ್ನ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಏನೋ ಒಂದು ಗುರುದ್ವಾರ ಏನು ಕಮಿಟಿ ಸೇರ್ತಕ್ಕಂಥ ಏನು ಜಾಗ ಇದೆ, ಆ ಜಾಗದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಹಿಂದೆ ಕೂಡ ಏನು ಸಿದ್ದು ಪಾಟೀಲ್, ಶಾಸಕ ಸಿದ್ದು ಪಾಟೀಲ್ ಅಧಿಕಾರಿಗಳಾಗಿರ್ಬೋದು ಮತ್ತು ಸಚಿವರಿಗೆ ಏನೋ ಒಂದು ಮಾಹಿತಿಯನ್ನು ಕೇಳಿದ್ರು. ಆ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಈ ಒಂದು KDP ಸಭೆ ನಡೀತಿದೆ. ಆ KDP ಸಭೆಯಲ್ಲಿ ಒಂದು ಮಾಹಿತಿಯನ್ನು ಕೇಳಿದ್ರು. ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಏನು ಪಕ್ಕದಲ್ಲಿರ್ತಕ್ಕಂಥ ಏನು ಭೀಮರಾವ್ ಪಾಟೀಲ್ MLC ಭೀಮರಾವ್ ಪಾಟೀಲ್ ಇದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ನಾನು ಸಚಿವರಿಗೆ ಕೇಳ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಸಂದರ್ಭದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನು ಪ್ರಶ್ನಿಸಿದಾಗ ಒಂದು ರೀತಿಯ ಚಾಲೆಂಜ್ ಆಗ್ತೀವಿ ಅನ್ನುವಂಥದ್ದು ಇಬ್ಬರು ಕೂಡ ಒಂದು ರೀತಿಯ ಏರು ಧ್ವನಿಯಲ್ಲಿ ಮಾತಾಡ್ತಾ ಒಂದು ರೀತಿಯ ಮಾತಿನ ಚಕಮಕಿಯಲ್ಲಿ ಒಂದು ರೀತಿಯ ಏನೋ ಒಂದು ಕೈಕೈ ಮಿಲಾಯಿಸುವ ಹಂತಕ್ಕೆ ಸಚಿವರ ಮುಂದೆ ಕೈಕೈ ಮಿಲಾಯಿಸಿ ಒಂದು ರೀತಿಯ ರಣರಂಗ ಮಾಡಿದ್ರು. ಅದಾದ ಬಳಿಕ ಈಗ ಏನೋ ಒಂದು ಈ ಸಿದ್ದು ಪಾಟೀಲ್ ಹೇಳ್ತಿರುವಂಥದ್ದು ಕೈಕೈ ಮಿಲಾಯಿಸಿದ್ರೆ ನಾವು ಸುಮ್ಮನೆ ಇರಬೇಕಾ ಅನ್ನುವಂಥದ್ದು. ಅಂದರೆ ನಾನು ಏನೋ ಬೆಳೀತಾ ಇದ್ದೀನಿ, ಹುಮ್ನಾಬಾದ್ ಪಟ್ಟಣದಲ್ಲಿ ಯಾರೂ ವಿರೋಧಗಳು ಇರಲಿಲ್ಲ, ಈಗ ನಾನೇನು ಬೆಳೀತಾ ಇದ್ದೀನಿ, ಹೀಗಾಗಿ ಅದನ್ನು ಸಹಿಸಕ್ಕಾಗದೆ ಈ ರೀತಿ ಒಂದು ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಯಾವುದೇ ಅಕ್ರಮ ಆದರೂ ನಾವು ಸುಮ್ಮನೆ ಇರಬೇಕಾ ಅನ್ನುವಂಥದ್ದು ಮಾತಾಡ್ತಾರೆ. ಜೊತೆಗೆ ಈಗ ಇದ್ರ ಬಗ್ಗೆ ಉಸ್ತುವಾರಿ ಸಚಿವ ವಿಶ್ವ ಖಂಡ್ರೆ ಕೂಡ ಪ್ರತಿಕ್ರಿಯೆ ನೀಡುವಂಥದ್ದು, ಇದು ಒಂದು ರೀತಿ ಈ ರೀತಿ ಆಗಬಾರ್ದು, ಈ ರೀತಿ ಎಲ್ಲರೂ ಶಾಂತಿನೇ ಕಾಪಾಡಬೇಕು ಅನ್ನುವಂಥದ್ದು ಅಂದರೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಕರಣ ಇದಾದ ನಂತರದಲ್ಲಿ ಈಗ ಇಬ್ಬರು MLCಗಳು ಹುಮ್ನಾಬಾದ್ಗೆ ಹೋಗಿರುವಂಥದ್ದು, ಈಗ ಸಿದ್ದು ಪಾಟೀಲ್ ಕೂಡ ಹೋಗ್ತಾ ಉಂಟು. ಹೀಗಾಗಿ ಒಂದು ರೀತಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು, ಅಂದರೆ ಒಂದು ರೀತಿಯ ಬಿಸಿಯ ವಾತಾವರಣ ಇನ್ನೂ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಶಾಸಕ ಸಿದ್ದು ಪಾಟೀಲ್ ಆಗಿರ್ಬೋದು ಮತ್ತು ಇಬ್ಬರು MLCಗಳ ಮನೆಗೂ ಕೂಡ ಒಂದು ರೀತಿಯ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹಾಕಿರುವಂಥದ್ದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಮತ್ತೆ ಏನೋ ಗಲಾಟೆ ಆಗ್ಬೋದು, ಯಾವ ರೀತಿ ಕೋಣದಲ್ಲಿ ಮತ್ತೆ ಏನಾದರೂ ಅಹಿತಕರ ಘಟನೆಗಳು ಆಗಬಹುದು ಅನ್ನುವ ದೃಷ್ಟಿಯಿಂದ ಈಗ ಪೊಲೀಸರು ಕೂಡ ಒಂದು ರೀತಿಯ ಹೈಲೈಟ್ ಆಗಿ ಇಬ್ಬರು ಮನೆಗೂ ಕೂಡ ಒಂದು ರೀತಿಯ ಪೊಲೀಸ್ ಬಿಗಿ ಭದ್ರತೆಯನ್ನು ಹಾಕಿರುವಂಥದ್ದು ದಿವ್ಯಾ. ಅಂದರೆ ಪ್ರಮುಖವಾಗಿ KDP ಸಭೆಯಲ್ಲಿ ಇಷ್ಟು ದಿನ ಏನೋ ಒಂದು ಅಂದರೆ ಒಳಗೇನೆ ಆಗ್ತಾ ಇತ್ತು ಗಲಾಟೆ, ಸೋದರ ಒಂದು ಸವಾಲು. ಅಂದರೆ ಸೋದರರ ಜೊತೆ ಇಬ್ಬರು ಯಾವಾಗೂ ಪ್ರೋಟೋಕಾಲ್ ಆಗಿದ್ದು ಬೇರೆ ವಿಚಾರಕ್ಕೆ ಹುಮ್ನಾಬಾದ್ನ ಪಟ್ಟಣದಲ್ಲಿ ಒಂದು ರೀತಿಯ ಗಲಾಟೆಗಳು ಆಗ್ತಾ ಇತ್ತು, ಆದರೆ ಬಹಿರಂಗವಾಗಿ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಏನದು ಬಹಿರಂಗವಾಗಿ KDP ಸಭೆಯಲ್ಲಿ, ಅದರಲ್ಲೂ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಇನ್ನು ಸಚಿವ ರಹೀಂ ಖಾನ್ ಆಗಿರ್ಬೋದು ಮತ್ತು DC SP ಅಧಿಕಾರಿಗಳ ಸಮ್ಮುಖದಲ್ಲೇ ಒಂದು ರೀತಿಯ ಬಹಿರಂಗವಾಗಿ ಕೈಕೈ ಮಿಲಾಯಿಸಿಕೊಂಡಿರುವಂಥದ್ದು ಒಂದು ರೀತಿಯ ನಿಜಕ್ಕೂ ಒಂದು ರೀತಿಯ ನಾಗರಿಕ ಸಮಾಜದಲ್ಲಿ ಒಂದು ರೀತಿಯ ಬೇಸರ ಮೂಡಿಸಿರುವಂಥದ್ದು ದಿವ್ಯಾ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.